ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಕಮಿಂಗ್. ಐ ಸ್ಟಾರ್ಟ್ ವಿತ್ ಶರಣ್ ಸರ್, ವಿಕಿ, ರುಕ್ಮಿಣಿ, ಚೇತನ್ ಅವರು, AP ಅರ್ಜುನ್ ಸರ್, ಗುರುದೇಶ್ ಪಾಂಡೆ ಅವರು, ನವೀನ್ ಶಂಕರ್ ಅವರು, ಮಹೇಶ್ ಮದಗುಜ ಅವರು, ನನ್ನ ದಿಲ್ದಾರ್ ಫಿಲಮ್ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ ಆಗ್ಬೋದು, ಯಾರ್ಯಾರು ಬಂದಿರೋ ದಯವಿಟ್ಟು ಥ್ಯಾಂಕ್ ಯು. ಇವತ್ತಿನ ದಿವಸಕ್ಕೆ ಎಲ್ಲರಿಗೂ ಅವ್ರದ್ದೇ ಆದ ಪರ್ಸ್ನಲ್ ಕೆಲಸಗಳಿರುತ್ತೆ. ಒಂದು GT ಮಾಲಿಗೆ ಬರ್ತೀವಿ ಒಂದು 45 ಮಿನಿಟ್ಸ್ ಪ್ರೋಸೆಸ್ ಎಲ್ಲರೂ ಒಂದು ಸೈಡು. ಸೊ ಒಂದು 3 hours ನನಗೋಸ್ಕರ ಸ್ಪೆಂಡ್ ಮಾಡಿರೋಕ್ಕೆ ದೇವರೇ ಐಮ್ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಐಮ್ ವೆರಿ ಗ್ರೇಟ್ಫುಲ್ ಟು ಯು ಗೈಸ್. ಯಾಕಂದರೆ ನನಗೆ ಗೊತ್ತಿರೋದು ಒಂದೇ, ಸಿನಿಮಾ ನಾವು ಮಾಡೋದು ಗೊತ್ತಿರೋದು ಒಂಚೂರು. ಆಲ್ ಕ್ರೆಡಿಟ್ಸ್ VKP ಸರ್ ಫಾರ್ ವಾಟ್ ಎವರ್ ಇಸ್ ಲುಕಿಂಗ್ ಗುಡ್. ನಾನು ಏನೂ ಮಾಡಿಲ್ಲ, ನಾನು ಮಾಡಿದ್ದು ಒಂದೇ, ಕೂದಲು ಉದ್ದ ಬಿಡ್ತೀನಿ, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ, ಸ್ಮೂತಾಗಿ ಫ್ರೈ ಆಗಲಿ ಅಷ್ಟೇ ಹೇಳಿದ್ದು. ಅದು ಬಿಟ್ಟರೆ ಏನೂ ಮಾಡಿಲ್ಲ. ಅದು ಬಿಟ್ಟರೆ ಆ್ಯಕ್ಷನ್ ಸೀಕ್ವೆನ್ಸಸಲ್ಲಿ ಒಂದು ಸ್ವಲ್ಪ VKP ಸರ್ ಜೊತೆ ಜಗಳ ಮಾಡಿ, ಇಲ್ಲ ಸರ್ ಒಂಚೂರು ಫೈಟರ್ಸ್ ಜಾಸ್ತಿ ಬೇಕು, ಒಂದು 25 ಜನ ಫೈಟರ್ಸ್ ಹಾಕೋಣ ಅಂತ ಮಂಜು ಸರ್ ರಿಕ್ವೆಸ್ಟ್ ಮಾಡಿ ಅಷ್ಟೇ ಕೇಳಿದ್ದು. ಸೊ ವಾಟ್ ಎವರ್ ಐ ಆಮ್ ಲುಕಿಂಗ್ ಟುಡೇ ಆನ್ ಸ್ಕ್ರೀನ್, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಡೈರೆಕ್ಟರ್. ಸೊ ಇವತ್ತಿಗೂ ನನ್ನ ಹೊಸ ಫಿಲಮ್ ಡೈರೆಕ್ಟರ್ ದಿಲ್ದಾರ್ ಮಧು ಮಾಡ್ತಾಯಿದ್ರು. ನಾನು 2 ಸತಿ ಕೇಳ್ತೀನಿ ಏನಕ್ಕೆ ಅಂತ. ಅದಾದಮೇಲೆ ನಾನು ಮಾತಾಡಲ್ಲ, ಯಾಕಂದರೆ ನನಗೆ ಒಂದೇ ಅರ್ಥ ಆಗಿದ್ದು, ನೀವು ಆ್ಯಕ್ಟರ್ ಇಸ್ ಜಸ್ಟ್ ಎ ಟೂಲ್, ಡೈರೆಕ್ಟರ್ ಇಸ್ ದ ಒನ್ ಹೂ ಕ್ಯಾನ್ ಮೇಕ್ ಯು ಲುಕ್ ಗುಡ್. ಯಾಕಂದರೆ ಪ್ರತಿ ಸಿನಿಮಾಗೂ ಅದೇ ಎಫರ್ಟ್ ಹಾಕಿರ್ತೀನಿ. ಬಟ್ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತೀನಿ ಏನಕ್ಕೆ ಇದು ಅಂತ. ಅದು ನಾನು ಮಾಡಿರೋ ಪ್ರಯತ್ನ ಅಲ್ಲ, ಅವ್ರುಗಳು ನನ್ನ ಆ ಥರ ಪೋರ್ಟ್ರೇ ಮಾಡ್ತಾರೆ. ಸೊ ಡೈರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇಲ್ಲಿರೋ ಎಲ್ಲ ಡೈರೆಕ್ಟರ್ಸ್ ಆಫೀಸ್ಗಂತೂ ನಾನು ತಿಂಗಳಿಗೆ ಒಂದ್ಸಲ ಹೋಗ್ತೀನಿ, ಸಿನಿಮಾ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ಪ್ರತಿ ಸತಿ ಒಂದು ಸಿನಿಮಾ ಮಾಡಿದಾಗ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬಂದು ಅವರಿರೋ ಅಭಿಪ್ರಾಯಗಳು ಹೇಳಿದಾಗ ತುಂಬ 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 ಹೆಲ್ಪ್ ಆಗುತ್ತೆ. ಯಾಕಂದರೆ ಐ ಆಲ್ವೇಸ್ ಬಿಲೀವ್ ಇವತ್ತಿನ ದಿವಸಕ್ಕೆ. ಈಗ ಶರಣ್ ಸರ್ಗೆ ಮೊನ್ನೆ ಒಂದು ಫೋನ್ ಮಾಡಿದೆ, ಸರ್ ಹಿಂಗಿದೆ ಒಂಚೂರು ಬರ್ತೀರಂತ. ಇಟ್ ವಾಸ್ ಸೋ ಸ್ವೀಟ್ ಆಫ್ ಶರಣ್ ಸರ್. ಥ್ಯಾಂಕ್ ಯು. ವಿಕಿ ವಿಕಿ ಅಂತ ನಿನ್ನಗೆ ಫೋನ್ ಮಾಡಿಬಿಡ, ಫೋನ್ ಇಕ್ಕೋ ನಾನು ಬರ್ತೀನಿ, ಅದು ನಮ್ಮ ಫ್ಯಾಮಿಲಿ ಇವೆಂಟ್ ಅಂದರೆ. ರುಕ್ಮಿಣಿ ವಾಸ್ ಸೋ ಸ್ವೀಟ್. ಸೊ ಆರ್ಟಿಸ್ಟ್ ಇವತ್ತು ನಾನು ಒಂದೇ ಒಂದು ನಂಬರ್ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಯವ್ರಿಗೆ ಯಾರು ದೊಡ್ಡವರಾಗ್ತೀವಿ, ನಮ್ಮ ಮನೇಲಿ ಯಾರು ದೊಡ್ಡವರಾಗ್ತೀವಿ ಅಂತ ಹೇಳಿದ್ರೆ, ಆ ದೊಡ್ಡವರಿಂದ ನೆಕ್ಸ್ಟ್ ಬರೋ ಚಿಕ್ಕ ಜನ್ರೇಷನ್, ಚಿಕ್ಕ ಮಕ್ಕಳಿಗೆ ಹೆಲ್ಪ್ ಆಗಬೇಕು. ನಾನು ದೊಡ್ಡವನಾದೆ ಅಂದ್ಬಿಟ್ಟು ನಾನು ಈಚೆ ಬರೋಕೆ ನನಗೆ ತುಂಬ ಕಷ್ಟ ಆಯ್ತು. ಯಾಕಂದರೆ ಚಿಕ್ಕವ್ರಿಗೆ ಒಂದೊಂದು ಸಪೋರ್ಟ್ ಬೇಕು. ಕೈ ಹಿಡ್ಕೊಂಡು ನಡೆಸ್ಬಿಟ್ರೆ ಸಾಕು. ಈಗ ಕಾಲೇಟಾಗಿದೆ, ಒಂದು ಸ್ಟಿಕ್ ಯೂಸ್ ಮಾಡ್ತೀನಿ ಓನ್ಲಿ ಫಾರ್ ಸಪೋರ್ಟ್. ಒಂದು ಸ್ಟ್ರೆಂತ್ ಬರೋ ನನ್ನ ಪಾಡಿಗೆ ನಡ್ಕೊಂಡು ಹೋಗ್ತೀನಿ. ಸೊ ಇದೇ ರೀತಿ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ. ಇಂಡಸ್ಟ್ರಿ ಶುಡ್ ಸಪೋರ್ಟ್ ಆಲ್ ಯಂಗ್ಸ್ಟರ್ಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಟುಡೇ ಇವತ್ತು ಗುಡ್ ಕಾಂಟೆಂಟ್ ಸಿನಿಮಾಸ್ ಬರ್ತಾ ಇದೆ. ಸಿನಿಮಾ ಓಡ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಜನಗೆ ಅದು ಬೇಡ ಅಂತ ನಾನು ನಂಬ್ತೀನಿ. ಜನಗೆ ಅದು ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿವಸಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಹೋಗು ಬಿರಿಯಾನಿ ತಿಂತಾರೆ, 4 to 6 ಓಪನ್ ಇರೋ ಹೋಟ್ಲಿಗೆ ಎದ್ಬಿಟ್ಟು ಹೋಗಿ ತಿಂತಾರೆ, ಬಿಕಾಸ್ ಐ ಲೈಕ್ ಇಟ್. ಸೊ ಫಿಲಮ್ಸ್ ಚೆನ್ನಾಗಿ ಮಾಡಿದ್ರೆ ಇವತ್ತಿನ ದಿವಸಕ್ಕೆ, ನೋ ಮ್ಯಾಟರ್ ಹೌ ಗುಡ್ ಇಟ್ ಇಸ್, ದೇ ವಿಲ್ ಕಮ್ ವಾಚ್ ಇಟ್. ಆಲ್ ವಿ ನೀಡ್ ಇಸ್ ಎ ಗುಡ್ PR ಅಷ್ಟೇ, ಗುಡ್ ಒಂದು ಪಬ್ಲಿಸಿಟಿ, ಒಂದು ಪುಷ್. ಸೊ ನನ್ನ ಡ್ಯಾಡಿಗೆ ಒಂದು ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಿನ್ನೆ ನಾನು ಹೇಳಬೇಕು ಅಂದ್ಕೊಂಡೆ, ಹೇಳಲಿಲ್ಲ, ಇವತ್ತು ಹೇಳ್ತೀನಿ. ತುಂಬ ಸತಿ ನನ್ನ ಮನೇಲಿ ನಮ್ಮ ಅಪ್ಪಗೂ ನನಗೂ ಸಿಕ್ಕಾಬಟ್ಟೆ ತುಂಬ ಜಗಳ ಆಗಿದೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೀನಿ, ಸಿನಿಮಾ ವಿಷಯಕ್ಕೋಸ್ಕರ, ಬೇರೆ ಯಾವ ವಿಷಯಕ್ಕೂ ಅಲ್ಲ. ಇಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನನಗೂ ಆಸೆಗಳಿರುತ್ತೆ, ಈ ಥರ ಮಾಡೋಕ್ಕೂ ಐ ನೀಡ್ ಟು ವರ್ಕ್ ವಿತ್ ಈ ಡೈರೆಕ್ಟರ್ಸ್ ಅಂತ. ಸೊ ಕೆಲವು ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕಾಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಅವರು ಪ್ರೀವಿಯಸ್ ಸಿನಿಮಾಗಳು ದೊಡ್ಡ ವೇಸಲ್ಲಿ ಮಾಡ್ಕೊಂಬಂದಿರೋದ್ರಿಂದ ಅವ್ರು ಒಂದು ಸ್ಟೆಪ್ ಇಳ್ಕೊಂಡು ಬರೋಕ್ಕಾಗಲ್ಲ, ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಸ್ಟೆಪ್ಪು ಅವ್ರು ನೋಡ್ತಾರೆ ವಿಷನ್ ಅದು. ಇವಾಗ ನಾವು ಒಂದು ಒಳ್ಳೆ ಫೈಟ್ ತೆಗೆದ್ರು ಒಂದು 10 ದಿವಸ ಬೇಕು. ಈಗ ನಮ್ಗೆ ಬಜೆಟಿಂಗ್ ಇಲ್ಲ ಅನ್ನೋದು ಆಗಲ್ಲ. ಸೊ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತದೆ. ನಾನು ಅಪ್ಪಂಗೆ ಹೇಳ್ತೀನಿ, ನೀನು ಮಾಡಿಸು, ಹಿಂಗಾರ ಮಾಡಿಸು, ನಾನು ಮಾಡ್ತೀನಿ, ಹಿಂಗಾರ ಮಾಡ್ತೀನಿ ಅಂತ. ಸೊ ಇವತ್ತು ಅವ್ರಿಗೆ ಏನಿದೆಯೋ ಆಪ್ಷನ್ಸು, ಏನು ಅವ್ರಿಗೆ ಏನು ಶಕ್ತಿ ಇದೋ ಅದನ್ನು ಮಾಡಿರೋದು. ನಾನು ಐಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಡ್ಯಾಡ್. ಥ್ಯಾಂಕ್ ಯು. ನಾನು ಅದಕ್ಕೆ ನನ್ನ ಅಪ್ಪಂಗೆ ಒಂದೇ ಹೇಳೋದು, ಎಲ್ಲನೂ ನೀನೇ ಮಾಡಿದ್ರೆ ನಾನು ಹುಟ್ಟಿ ಏನು ಉಪಯೋಗ ಜೀವನದಲ್ಲಿ, ನಾನು ಮಾಡ್ತೀನಿ ಅನ್ನೋದು, ನನ್ನ ಬಿಡೋ, ನಾನು ಮಾಡ್ತೀನಿ ಅಂತ. ಸೊ ಥ್ಯಾಂಕ್ ಯು ಡ್ಯಾಡಿ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ. ಹಾಗೆ VKP ಸರ್, ನಾನು ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಾಗ ನಾನು ಈ ಫಿಲಮ್ ಮಾಡಲ್ಲ ಅಂತ ಹೇಳಿದೆ. ಐ ಟೋಲ್ಡ್ ಹಿಮ್, ಸರ್ ಐ ಡೋಂಟ್ ವಾಂಟ್ ಟು ಮೇಕ್ ದಿಸ್ ಮೂವಿ, ಐ ವಾಂಟ್ ಟು ಡೂ ಸಮ್ ಕಮರ್ಷಿಯಲ್ ಮಸಾಲಾ ಮಿಕ್ಸ್ ಮಸಾಲಾ ಮೂವಿ ಅಂತ. ಸೊ ಇಲ್ಲ, ಅವ್ರು ಹೇಳಿದ್ರು, ಅವರು ಸಖತ್ ಸ್ಟ್ರೈಟಾಗಿ ಹೇಳಿದ್ರು ಅವರು, ನನ್ನ ಸಿನಿಮಾ ನೋಡ್ಬಿಟ್ಟು, ವಾಟ್ ಯು ಥಿಂಕ್, ನೀನು ದೊಡ್ಡ ಸ್ಟಾರ್ ಅಂದ್ಕೊಂಡಿದ್ದೆ, ನೀನು ಏನೂ ಇಲ್ಲ, ನೀನು ಬಾ, ನೀನು ಕೆಡೆ ಅಂತ ಹೇಳಿದ್ರು. ಇಲ್ಲ ಸರ್, ಕರೆಕ್ಟ್ ಸರ್ ಅಂದ್ಬಿಟ್ಟು ಇವತ್ತು ಹೇಳಿದ್ರು. ಸೊ ಇವತ್ತು ನಾನು ನಂಬೋದು ಒಂದೇ, ನಾನು ಸ್ಟಾರ್ ಅಲ್ಲ, ನಾನೊಬ್ಬ ನಾರ್ಮಲ್ ಹುಡುಗ, 2 ಸಿನಿಮಾ ಮಾಡಿರೋ ಹುಡುಗ. ನಿಮ್ಮೆಲ್ಲರ ಮನಸ್ಸು ಗೆಲ್ಲೋ ಪ್ರಯತ್ನದಲ್ಲಿ ನಾನು ಸ್ಟಾರ್ ಆಗಬೇಕು ಫ್ಯೂಚರ್ ಅಂತ ಅಂದ್ಕೊಂಡು ಸಿನಿಮಾಗಳು ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು. ನಾನು ಇಡೀ ಟೆಕ್ನಿಷಿಯನ್ಸ್, ಗೋಪಿ ಸುಂದರ್ ಆಗ್ಬೋದು, ನನ್ನ ಕೋ ಆ್ಯಕ್ಟರ್ ಪ್ರಿಯಾ ಅವರಾಗ್ಬೋದು, ನನಗೆ ಫಸ್ಟ್ ಟೈಮ್ ಡಬ್ಬಿಂಗ್ ಮಾಡಿಸಿದ್ದು ಕಾಶಿ ಆಗ್ಬೋದು, ನನ್ನ ಕೋ ಡೈರೆಕ್ಟ್ರು. ನನ್ನ ಬಡ್ಡೆ ಹುಲಿನ ಸಿನಿಮಾದಲ್ಲಿ ಡಬ್ಬಿಂಗ್ ಮಾಡಿರಲಿಲ್ಲ, ಬಿಕಾಸ್ ಐ ವಾಸ್ ನಾಟ್ ಯೂಸ್ ಟು ಡಬ್ಬಿಂಗ್. ಸೊ ನನಗೆ ಸಖತ್ ಭಯ ಆಯಿತು, ನನಗೆ ಡಬ್ಬಿಂಗ್ ಹೇಳ್ಕೊಟ್ರು ಅವರು. ಸೊ ಅವ್ರ ಹತ್ರ ಸಿಕ್ಕಾಪಟ್ಟೆ ಕಲಿತೆ. ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್. ಇಲ್ಲಿ ಇವತ್ತು ನನ್ನ ಯಂಗ್ ಆ್ಯಕ್ಟರ್ಸು, ವಿಕಿ, ನವೀನ್ ಶಂಕರ್, ರುಕ್ಮಿಣಿ, ಇವರೆಲ್ಲ ನೋಡೋದು ನಂಗೆ ಏನಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಎವ್ರಿ ಒನ್ ಇಸ್ ಟ್ರೈಂಗ್, ಎವ್ರಿ ಒನ್ ಇಸ್ ಫೈಟಿಂಗ್. ಈ ವಿಕಿ, ನಮ್ಮ ಡ್ಯಾಡಿ ಅಂತೂ ಒಂಥರ ನನಗಿಂತ ವಿಕಿ ಕ್ಲೋಸ್ ಅನಿಸುತ್ತೆ ನಮ್ಮ ಅಪ್ಪಗೆ ಇತ್ತೀಚೆಗೆ.
he'll keep doing his own cinema, ಮಾಡ್ತಾ ಇರ್ತಾರೆ. ಸೊ ಐ ಥಿಂಕ್ ಈ ಯೂತಿಸ್ಟಿಕಲಿ ಇದೊಂದು ದಿಟ್ ಶುಡ್ ಕಮ್. ಐ ಥಿಂಕ್ ದ ಪಾಸಿಟಿವ್ ಅಪ್ರೋಚ್ ಆಫ್ ಸಿನಿಮಾ ಶುಡ್ ಕಮ್ ಅನ್ಸುತ್ತೆ. ಯಾಕಂದರೆ ಎಷ್ಟೊಂದು ಸರಿ ಅನ್ಸುತ್ತೆ ನಾನು ಸಿನಿಮಾ ಮಾಡಬೇಕಾದ್ರೆ ನಾನು ಪಬ್ಲಿಸಿಟಿ ಮಾಡೋಕೆ ಕನ್ಫ್ಯೂಸ್ ಆಗ್ಬಿಡ್ತೆ ಎವ್ರಿ ಡೇ ಬೆಳಿಗ್ಗೆ ಎದ್ದಾಗ. ಬಟ್ ಪ್ರತಿ ಸತಿ ಒಬ್ರು ಹೊಸಬ್ರು ನೋಡಿದಾಗ ಅನ್ಸುತ್ತೆ ಎಸ್ ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅಂದರೆ ಒಂದು ಹೆಲ್ತಿ ಫೈಟ್ ಇರ್ತದೆ. ಅವ್ನು ಇದು ಮಾಡ್ತಾನೆ, ನಾನೇನು ಮಾಡ್ತೇನೆ ಗುರು ಆಟ ಆಡ್ತಾಯಿನ. ಒಂದು ದಿವಸ ಎಲ್ಲರೂ ಹೋಗ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟು ಅಲ್ಲದ ಸ್ಟೇಟಸ್ ನೋಡ್ಬಿಟ್ಟು ಸಿನಿಮಾ ಮಾಡಿದ್ರು ಟೀಸರ್ ನೋಡ್ಬಿಟ್ರೆ ಅಯ್ಯೋ ನಾವು ಮುಗಿತಾ ಅನ್ಸುತ್ತೆ, ರೆಡಿ ಆಗಬೇಕು ಅನ್ಸುತ್ತೆ. ಸೊ ಕೊನೆದಾಗ ಅಷ್ಟೇ ಐ ಟ್ರೈ ಟು ಡೂ ಮೈ ಬೆಸ್ಟ್. ನಿಮ್ಮೆಲ್ಲರ ಸಪೋರ್ಟು ನಮ್ಮಂಥ ಯಂಗ್ಸ್ಟರ್ಸ್ ಎಲ್ಲರ ಮೇಲೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.